ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಮಗಳು ಊರಿಗೆ ಹೋಗುವಂತ ವಿಡಿಯೋ ಇರುತ್ತೆ. ಹಾಗೇನೆ ಏನೆಲ್ಲ ತಿಂಡಿಗಳನ್ನ ಮಾಡ್ಕೊಟ್ಟಿದ್ದೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರುತ್ತೆ ಸ್ನೇಹಿತರೆ. ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ. ನಿಮ್ಗೆಲ್ಲ ಇಷ್ಟ ಆಯ್ತಂದ್ರೆ ಮರೆಯದೆ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಇಲ್ಲಿ ಮೊದ್ಲಿಗೆ ಬಂದು ಚಕ್ಲಿ ಮಾಡ್ತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು ಕಡಲೆಯನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ದೊಡ್ಡದೊಂದು ಪ್ಲೇಟ್ ಪರಾತ್ ಅಂತೀವಲ್ವಾ, ಇದಕ್ಕೆ ಹಾಕೊಂಡಿದ್ದೀನಿ. ಅದಕ್ಕೆ ತಕ್ಕಷ್ಟು ಅಕ್ಕಿ ಹಿಟ್ಟು ಸ್ನೇಹಿತರೆ, ಹಾಗೇನೆ ಜೀರಿಗೆ, ಉಪ್ಪು, ಖಾರ ಮತ್ತೆ ಎಳ್ಳು ಸ್ನೇಹಿತರೆ, ಬಿಳಿ ಎಳ್ಳು. ಇದಕ್ಕೆ ರುಚಿ ಕೊಡುವಂಥದ್ದು ಅದೇನೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ತಿಂತಾ ಇದ್ದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಂತರ ಬಿಸಿ ಮಾಡ್ಕೊಂಡಿರೋವಂತ ಎಣ್ಣೆ, ಇನ್ನ ಎಣ್ಣೆ ಸ್ವಲ್ಪ ತುಂಬಾ ಬಿಸಿ ಆಗ್ಬೇಕಿತ್ತು. ನಾನು ಅರ್ಜೆಂಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಬಿಸಿ ಆಗಿತ್ತು. ಅದನ್ನೇ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಕಲಸ್ಕೊಳ್ತಾ ಇದೀನಿ ನೋಡಿ ಸ್ನೇಹಿತರೆ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಕಲಸ್ಕೊಳ್ಬೇಕು. ಈಗ ಮುಂಚೆ ಎಣ್ಣೆ ಎಲ್ಲದಕ್ಕೂ ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಂತ ಈ ರೀತಿಯಾಗಿ ಕಲಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಕಲಸ್ಕೊಂಡಿದ್ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಸ್ಕೊಳ್ತಾ ಇದೀನಿ ನೋಡಿ. ಒಂದೇ ಸಲ ನೀರ್ ಹೆಚ್ಚಿಗೆ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಸ್ನೇಹಿತರೆ. ಕಲಸ್ಕೊಂಡ್ಬಿಟ್ಟು ನಾವು ಚಿಕ್ಕ ಚಿಕ್ಕ ಉಂಡೆಗಳ ತರ ಮಾಡಿಟ್ಕೊಂಡು ಚಕ್ಲಿ ಒಡ್ಲೆಲ್ಲ ಹಾಕಿ ಒತ್ಕೊಂಡ್ರೆ ಚಕ್ಲಿ ರೆಡಿ ಆಗುತ್ತೆ ಸ್ನೇಹಿತರೆ. ಎಣ್ಣೆಲ್ಲ ಹಾಕಿ ಕರ್ದು ಬಿಟ್ರೆ, ಫ್ರೈ ಮಾಡ್ಕೊಂಡ್ರೆ. ನಂತರ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ಅವ್ರ ಊರಿಗೆ ಹೊರಟಿದ್ದು ಅವತ್ತೇ ಸ್ನೇಹಿತರೆ. ಮಗನಿಗೆ ಎಕ್ಸಾಮ್ ಇದ್ದಿದ್ದು ಮೊದಲನೇ ದಿನ ಅವತ್ತೇನೆ. ಒಂದ್ ಕಡೆ ಹೇಗ್ ಬರೀತಾನಪ್ಪ ಹೇಗೆ ಅನ್ನುವಂಥದ್ದು ಒಂಥರ ಇದಾದ್ರೆ, ಹೊರಡ್ತಾರಲ್ಲ ಅನ್ನುವಂಥದ್ದು ಒಂಥರ ಬೇಜಾರು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಎಲ್ಲವನ್ನು. ಹಾಗಾಗಿ ಏನ್ ಎಲ್ಲ ರೆಡಿ ಮಾಡ್ಬೇಕು ಅನ್ನೋದಿತ್ತು ಸ್ನೇಹಿತರೆ. ಆದ್ರೆ ನನಗೆ ಎಲ್ಲ ತಾಯಂದ್ರಿಗೂ ಅಷ್ಟೇ ಅಲ್ಲ ಸ್ನೇಹಿತರೆ, ಮಕ್ಳ ಮೇಲೆ ತುಂಬಾನೇ ಒಂದು ಪ್ರೀತಿ, ಹೇಗಪ್ಪ ಏನು ಅನ್ನೋ ಆತಂಕ ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ. ಅದೇ ಆತಂಕ ನನಗೆ ಮುಂಚೆ ಏನಂದ್ರೆ, ಅವನು SSLC ಎಕ್ಸಾಮ್ ಬರೆಯುವಾಗ್ಲೂ ಅದೇ ರೀತಿ ಆಗಿತ್ತು. ಈ ಸಲನು ಅದಕ್ಕಿಂತ ಹೆಚ್ಚಿಗೆನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಸ್ವಲ್ಪ ಇದು ಆಗ್ತಾ ಇತ್ತು. ಆದ್ರೂ ಧೈರ್ಯ ಹೇಳಿ ಕಳ್ಸಿದ್ರು ಎಲ್ಲಿ ನಂಬರ್ ಇರುತ್ತೋ ಹೇಗೋ ಏನು ಅನ್ನುವಂಥದ್ದು ಖಂಡಿತವಾಗ್ಲೂ ಆತಂಕ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮತ್ತೆ ಯಜಮಾನ್ರಿಗೆ ಫೋನ್ ಮಾಡಿ ಅವ್ರ ಜೊತೆಲಿ ಹೋಗಿದ್ರಲ್ಲ ಬಿಟ್ಟು ಬರೋದಕ್ಕೆ, ಎಷ್ಟನೇ ರೂಮು ಹೇಗೆ ಎಲ್ಲ ಅಂತ ಕೇಳಿದ್ಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಆದ್ರೂ ಅವ್ನು ಬರೋವರೆಗೂ ಏನು ಕೆಲಸಗಳನ್ನ ಮಾಡಿರ್ಲಿಲ್ಲ. 3 ಜನನು ಹಾಗೆ ಕುತ್ಕೊಂಡಿದ್ವಿ ಸ್ನೇಹಿತರೆ, ಮಕ್ಳಿಬ್ರು ನಾನು ಹೀಗೆ ಮಾತಾಡ್ಕೊಳ್ತಾ. ಹಾಗೇನೆ ಬಂದಿದ್ ನಂತರದಲ್ಲಿ ಅವ್ನ್ ಚೆನ್ನಾಗ್ ಬರ್ದಿದೀನಿ ಅಂತ ಹೇಳಿದ್ಮೇಲೆ ಅಡ್ಗೆ ಎಲ್ಲ ಮಾಡೋದಕ್ಕೆ ಊಟ ಮಾಡಿ ನಂತರದಲ್ಲಿ ಅಡ್ಗೆ ಮಾಡೋಣ ಅಂತ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು, ನೀನ್ ಇನ್ನ ಏನು ಮಾಡೇ ಇಲ್ವಾ, ಇನ್ನ ಆಗಿಲ್ವಾ? ಮತ್ತೆ 7:15ಕ್ಕೆ ಬಸ್ ಇದ್ದಿದ್ದು ಸ್ನೇಹಿತರೆ. ಹಾಗಾಗಿ ಬೇಗ ಬಸ್ ಬರುತ್ತೆ, ನಾವು ಜಲ್ದಿ ಬಸ್ ಸ್ಟಾಪಿಗೆ ಹೋಗ್ಬೇಕು ಅನ್ನುವಂಥದ್ದು. ಸ್ವಲ್ಪ ಇಲ್ಲಿಂದ ಆಟೋಗಳೆಲ್ಲ ಸ್ವಲ್ಪ ಒಬ್ಬೊಬ್ರಿಗಾದ್ರೂ ಬೇಗ ಹೋಗ್ಬಿಡ್ಬೋದು ಸ್ನೇಹಿತರೆ. ಈಗ ಫ್ಯಾಮಿಲಿ ಎಲ್ರು ಹೋಗಿರ್ತೀವಿ ಅಂದಾಗ ಸ್ವಲ್ಪ ಆಟೋಗಳು ಸಿಗೋದ್ ಕಷ್ಟ ಈ ರೀತಿಯಾಗಿರುತ್ತೆ, ದೂರ ಆಗುತ್ತಲ್ವಾ, ಅದಕ್ಕೋಸ್ಕರ. ಹಾಗಾಗಿ ಬೇಗ ಹೊರಡ್ರಿ ಅಂತ ಹೇಳಿ, ಮತ್ತೆ ರಾತ್ರಿಗೆ ಊಟಕ್ಕೆ ಏನ್ ಕಟ್ಟೋಣ ಅಂತ ಅಂದ್ರೆ, ಚಪಾತಿ ಮಾಡೋಣ ಅಂದ್ರೆ ಬೇಡವೇ ಬೇಡ. ಅವಳು ಒಂದೇ ಮಾತು ಸ್ನೇಹಿತರೆ, ಬಂದಾಗ್ಲಿಂದ ಹೇಳಿದ್ದು, ದೊಡ್ಡಮ್ಮ ನನಗೆ ಫಸ್ಟ್ನೇ ದಿನ ಬಂದು ಎಲ್ರಿಗೂ ಇಷ್ಟ ಅಂತ ಪುದೀನ ರೈಸ್ ಮಾಡಿದ್ದೆ. ಅವಳು ಒಂದೇ ಮಾತು ಹೇಳಿದ್ದು, ದೊಡ್ಡಮ್ಮ ನೀ ಬೇರೆ ಏನು ತಿಂಡಿ ಮಾಡ್ಬೇಡ, ನಾನು ಹೋಗೋವರೆಗೂ ಪ್ರತಿದಿನ ಡೈಲಿ ಪುದೀನ ರೈಸ್ ಮಾಡಿಟ್ಬಿಡು, ಬೇರೆ ಏನು ಬೇಡ ಅಂತ. ಅದಕ್ಕೆ ಅವ್ರ ಅಮ್ಮಂಗ್ ಕೇಳ್ತಾ ಇದ್ಲ, ಅಕ್ಕ ಅದ್ರಲ್ಲಿ ಈರುಳ್ಳಿ ಎಲ್ಲ ಏನು ಸಿಗಲ್ವಲ್ಲಕ್ಕ, ಅದಕ್ಕೆ ಅವಳಿಗೆ ತೆಗ್ದಿರೋದ್ಕಿಂತ ಚೆನ್ನಾಗಿರುತ್ತೆ ಅಂತ ಹಂಗೆ ಹೇಳ್ತಾ ಇದ್ದಾಳೆ ಅಂತೇಳಿ ಈ ರೀತಿಯಾಗಿ ಇತ್ತು ಸ್ನೇಹಿತರೆ. ನಂತರ ಇಲ್ಲಿ ಅದಾಗಿ ಚಕ್ಲಿ ಎಲ್ಲ ಆಗಿದ ತಕ್ಷಣನೇ ಇಲ್ಲಿ ಕರಿಗಡುಬು ಮಾಡ್ಕೊಡ್ತಾ ಇದ್ದೀನಿ. ಹಿಂದಿನ ದಿನ ಬಂದ್ಬಿಟ್ಟು ಹೋಳ್ಗೆ ಮಾಡಿದ್ದೆ ಸ್ನೇಹಿತರೆ. ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ಮಕ್ಳ ಜೊತೆಗೆ ಅದು ಒಂಥರ ಖುಷಿ, ಅದು ಸಮಯ ಕಳೆಯುವಂಥದ್ದು. ಈಗ ಅವಳಿಗೆ ಫಸ್ಟ್ ಸಲ ಬಂದಿರೋದಲ್ವಾ, ಹಾಗಾಗಿ ಅವಳಿಗೂ ಖುಷಿ ಖಂಡಿತವಾಗ್ಲೂ ಇರುತ್ತೆ. ನಾನು ಹೋದಾಗ ಹೀಗಿತ್ತು ಹೀಗಿದ್ರು ಅನ್ನುವಂಥದ್ದು. ಸ್ವಲ್ಪ ಬೇಜಾರಾಯ್ತಂದ್ರೂ ಅದು ಯಾವಾಗ್ಲೂ ಹಾಗೆ ಮನ್ಸಲ್ಲಿ ಉಳಿಯುತ್ತೆ ಸ್ನೇಹಿತರೆ. ಹಾಗಾಗಿ ಚೆನ್ನಾಗಿರ್ಬೇಕು, ನಗ್ನಗ್ತಾ ಖುಷಿಯಾಗಿರ್ಬೇಕು, ಅವಳನ್ನ ಖುಷಿ ಪಡಿಸ್ಬೇಕು ಅನ್ನೋದು ಒಂದ್ ಇದು ಸ್ನೇಹಿತರೆ. ಅದು ಎಲ್ಲೋ ದೂರ ಯಾವತ್ತೂ ಬಿಟ್ಟು ಈ ಹೆಚ್ಚಿಗೆ ಇದ್ದಿದ್ದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಅಲ್ಲೇ ಹೋದ್ರೂ ಸ್ವಲ್ಪ ಶಿವಮೊಗ್ಗ, ದಾವಣಗೆರೆ ಹೀಗೆ ಹೋಗ್ ಬರೋದು ಈ ರೀತಿಯಾಗಿರ್ತಿತ್ತು. ಹಾಗಾಗಿ ಸ್ವಲ್ಪ ಅವಳ ಜೊತೆ ಚೆನ್ನಾಗಿರ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಈ ರೀತಿಯಾಗಿ ಹೆಚ್ಚಿಗೆ ಕಾಲ ಕಳಿತಿದ್ವಿ. ಹಾಗಾಗಿ ವಿಡಿಯೋಗಳನ್ನ ಜಾಸ್ತಿ ನಾನೇನು ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಸ್ವಲ್ಪ ಕರಿಗಡುಬು ಎಲ್ಲ ಮಾಡ್ಕೊಟ್ಟು ಚಕ್ಲಿ ಎಲ್ಲ ಮಾಡ್ಕೊಟ್ಟೆ ಸ್ನೇಹಿತರೆ. ನಾವು
ಮನೆಯಿಂದ ಬಸ್ ಸ್ಟಾಪಿಗೆ ಹೋಗೋಷ್ಟರಲ್ಲಿ ನಮ್ಮ ಮನೆಯವರ ತಮ್ಮ ಅವರು ಇನ್ನೊಬ್ರು ತಮ್ಮ ಬಂದಿದ್ರು. ಹಾಗೇನೆ ಮಗಳಿಗೆ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಇಬ್ರನ್ನೇ ಕಳ್ಸೋದು ಹೇಗೆ ಅಂತ ಹೇಳಿ ಮುಂಚೆನೆ ಬುಕ್ ಏನಂದ್ರೆ ಬಸ್ ಎಲ್ಲ ಟಿಕೆಟ್ ಎಲ್ಲ ಇದು ರಿಸರ್ವೇಶನ್ ಮಾಡಿಸಿದ್ರು ಸ್ನೇಹಿತರೆ. ಹಾಗಾಗಿ ನಂತರ ಯಾದಗಿರಿಯಿಂದ ಬಂದಿದ್ರಲ್ಲ, ಡೈರೆಕ್ಟ್ ನನಗೆ ಮನೆ ಹತ್ರ ಬರೋದಿಕ್ಕಾಗಲ್ಲ, ಟೈಮ್ ಆಗ್ಬಿಡುತ್ತೆ, ಬಸ್ ಸ್ಟಾಪಿಗೆ ಬರ್ತೀನಿ ಅಂತ ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಂತರ ಇಲ್ಲ ನಮ್ಮ ಯಜಮಾನ್ರು ಬಂದು ಹೇಳ್ತಾ ಇದಾರೆ, ಅವ್ರಿಬ್ರಿಗೂ ಹುಷಾರಾಗಿ ಕುತ್ಕೊ ಅಂತ ಹೇಳು, ಫಸ್ಟ್ ಮಗಳಿಗೆ ಹೇಳ್ತಾರೆ ಸ್ನೇಹಿತರೆ, ಹುಷಾರಾಗಿ ಕುತ್ಕೊ ಅಂತ ಹೇಳು ಅವ್ರಿಗೆ ಅಂತ ಹೇಳಿ. ಹಾಗೆ ಒಳಗೆ ಹೋಗಿ ಹೇಳ್ತಾ ಇದಾರೆ ನೋಡಿ, ಕ್ಲೀನಾಗಿ ಕುತ್ಕೊಳ್ರಮ್ಮ ನೀಟಾಗಿ ಅಂತ ಹೇಳಿ. ಅವ್ರಿಗೆ ಬಂದ್ಬಿಟ್ಟು ಸೀಟು ಸ್ವಲ್ಪ ಹಿಂದಿತ್ತಲ್ಲ, ಹಾಗಾಗಿ ಆಯ್ತು ಹುಷಾರಾಗಿ ಕುತ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಡೋರ್ ಇದು ಕ್ಲೋಸೇ ಮಾಡಿದ್ರು ಸ್ನೇಹಿತರೆ. ನಂತರ ಇಲ್ಲಿ ಸೈಡ್ ಬಂದ್ವಿ. ಅಷ್ಟರಲ್ಲಿ ಇವ್ರು ಯಜಮಾನ್ರು ಬಂದ್ಬಿಟ್ಟು ಇಲ್ಲೂ ಹೇಳ್ತಾ ಇದ್ರೆ ಹುಷಾರಾಗಿ ಕುತ್ಕೊ ಅಂತ. ಆ ಕಡೆಗೆ ತಮ್ಮ, ಈ ಕಡೆಗೆ ಅಡ್ಡ ಸ್ನೇಹಿತರೆ, ನೋಡಿ ಹೇಗಿದೆ ಅಂತ. ನಂತರ ಅಕ್ಕಂದು ತಮ್ಮಂದು ಅಳು ಶುರು ಆಗಿತ್ತು ಸ್ನೇಹಿತರೆ. ಮನೆಯಿಂದನೂ ಅಳ್ತಾ ಇದ್ರು. ಯಾಕಂದ್ರೆ ಹೆಚ್ಚಿಗೆ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಹೇಳ್ಬೋದು. ಇವನ್ ಬಂದ್ಬಿಟ್ರೆ ಶ್ರೇಯಕಾ ಅಂತ ಇರ್ತಾನೆ ಯಾವಾಗ್ಲೂ, ಅವಳು ಬಂದ್ಬಿಟ್ಟು ಹರ್ಷ ಹರ್ಷ ಅಂತ ಇರ್ತಾಳೆ. ಈ ರೀತಿಯಾಗಿತ್ತು ಸ್ನೇಹಿತರೆ. ಅಳ್ತಾ ಇದ್ರು. ಫೋಟೋಗಳೆಲ್ಲ ಹಾಗೇನೆ ಎಲ್ಲ ತೆಕ್ಕೊಂಡಿದ್ದಾರೆ. ಅದೆಲ್ಲ ಏನ್ ಶೇರ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅಷ್ಟರಲ್ಲಿ ಬಾಯ್ ಹೇಳಿ ನಾವುನು ಹೊರಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ಅದೇ ಕ್ಲಿಪ್ಪಿಂಗ್ಸ್ ಅನ್ನ ಇನ್ನೊಂದ್ಸಲ ಹಾಕಿದೀನಿ ಸ್ನೇಹಿತರೆ. ಇಲ್ಲಿ ಏನಾಯ್ತಂದ್ರೆ ಸ್ನೇಹಿತರೆ, ನಾವ್ ಈ ಕಡೆಯಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು ಆ ಕಡೆ ಗೇಟ್ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ನಾವೇನ್ ಮಾಡಿದ್ವಿ, ಈ ಕಡೆ ಟೈಮ್ ಆಗಿದೆ ಅಂತೇಳಿ ಸೀದಾ ಯಾವಾಗ್ಲೂ ಹೋಗ್ತೀವಲ್ವಾ ಅಲ್ಲಿಂದ ಬಂದ್ವಿ ಸ್ನೇಹಿತರೆ. ಆಟೋದವ್ರು ಒಂದೊಂದ್ಸಲ ಆ ಕಡೆ ಬಿಡ್ತಾರೆ, ಒಂದೊಂದ್ಸಲ ಇಲ್ಲೇ ಬಿಟ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ಮತ್ತೆ ನೀನ್ ಅಲ್ಲಿಗೆ ಯಾಕೆ ಹೋಗಿ ನಿಂತಿದ್ಯಪ್ಪ ಅಂತ ಕೇಳ್ತಾ ಇದ್ದಾನೆ. ಹಾಗೇನೆ ಇನ್ನೊಂದೇನಂದ್ರೆ, ಎಕ್ಸಾಮ್ ಹೇಗ್ ಬರ್ದಿದ್ಯಾ ಅಂತ ಮೇಯ್ನು ನೋಡಿ. ಒಂದೊಂದ್ಸಲ ಯಾವ ರೀತಿ ಬರುತ್ತೆ ಅನ್ನೋ ಸಿಚುವೇಶನ್ ಬಂದ್ಬಿಟ್ಟು, ಮಗಂದವತ್ತೆ ಎಕ್ಸಾಮು ಮತ್ತೆ KPSC ಎಕ್ಸಾಮ್ ಇದಾವೆ ಅಂತ ಹೇಳಿ ಚಿಕ್ಕ ಮಗನಿಗೆ ಫುಲ್ ಡೇ ಕ್ಲಾಸ್ ಅವತ್ತು ಶನಿವಾರ ದಿವಸ. ಅದ್ರ ಜೊತೆಗೆ ಮಗಳನ್ನ ಊರಿಗೆ ಕಳ್ಸೋದ್ ಬೇರೆ ಸ್ನೇಹಿತರೆ. ಫುಲ್ ಇದು ಅಂತಾನೆ ಹೇಳ್ಬೋದು. ಮಗಳು ಊರಿಗೆ ಹೊರಟಿದ್ದು ಖಂಡಿತವಾಗ್ಲೂ ಬೇಜಾರಾಯ್ತು. ಇನ್ನ ಒಂದೆರಡು ದಿನ ಇಟ್ಕೊಂಡು ಇನ್ನ ಎಲ್ಲ ನಮ್ ಯಾರೇ ಬರ್ಲಿ ಒಂದ್ ಇದು ಇರುತ್ತಲ್ವಾ ಸ್ನೇಹಿತರೆ, ಎಲ್ಲಾ ಕಡೆ ತೋರಿಸ್ಕೊಂಡ್ ಬರ್ಬೇಕು, ಓಡಾಡ್ಬೇಕು. ಈ ರೀತಿಯಾಗಿ ಅದೆಲ್ಲ ಸಾಧ್ಯ ಆಗ್ಲಿಲ್ಲ. ಅಷ್ಟರಲ್ಲಿ ಕವಿತಾ ಬಂದ್ಬಿಟ್ಟು, ಏನಕ್ಕ ಬಂದಿದ್ದಾರೆ, ಒಂದ್ ಮಾತು ಹೇಳಿಲ್ಲಲ್ಲ ನೀನು, ಮನೆಗಾದ್ರೂ ಕರ್ಕೊಂಡ್ ಬರ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ, ಅದು ಒಂದ್ ಇದು ಸ್ನೇಹಿತರೆ. ಈ ರೀತಿಯಾಗಿತ್ತು. ಒಂದೇ 2 ದಿನಕ್ಕೆ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲೂ ಓಡಾಡೋದಕ್ಕೆ ಆಗದೇ ಇಲ್ಲ ಸ್ನೇಹಿತರೆ. ಒಂದ್ ವಾರ ಇದ್ರೆ ಮಾತ್ರ ಸ್ವಲ್ಪ ಒಂದ್ 2 ಪ್ಲೇಸ್ ಆದ್ರೂ ನೋಡ್ಕೊಂಡ್ ಬರೋದಕ್ಕೆ ಆಗುತ್ತೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ನಂತರ ಅದು ಬಸ್ ಹೊರಟು, ಅವ್ರಿಗೆ ಬಾಯ್ ಹೇಳಿ ನಂತರ ನಮಿಗೂ ಸಿಟಿ ಬಸ್ ಇತ್ತು, ಹಾಗಾಗಿ ನಾವು ಹೊರಡೋಣ ಅಂತೇಳಿ ನಾವು ಹೊರಡ್ತಾ ಇದೀವಿ ಸ್ನೇಹಿತರೆ. ಹಾಗೇನೆ ಬರ್ತಾನೆ ಫೋನ್ ಮಾಡ್ಕೊಂಡು ಬಸ್ ಬಿಟ್ಟಿದೆ. ಈಗ ಹೇಳ್ಕೊಳ್ತಾ ಬಂದ್ವಿ. ನಮಿಗೂ ಮನೆಗ್ ಬಂದಾಗ ತುಂಬಾನೇ ಬೇಜಾರಾಯ್ತು. ಎಲ್ಲ ಖುಷಿಯಿಂದ ಇರ್ತಿದ್ರ, ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು.